ಹಾಯ್, ನಾನು ಅಂಬಿಕಾ. ಇವತ್ತು ನಾವು ಪ್ರೀವಿಯಸ್ ಇಯರ್ ಆದರ್ಶ ಪೇಪರ್ ಸಾಲ್ವ್ ಮಾಡಮ್ರಿ. ಫಸ್ಟ್ ಕ್ವಶನ್ ನೋಡ್ರಿ, ಏನೈತೆ? ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಪ್ರತಿನಿಧಿಸುವ ಭಿನ್ನ ರಾಶಿ, ದ ಫ್ರಾಕ್ಷನ್ ರಿಪ್ರೆಸೆಂಟಿಂಗ್ ದ ಶೇಡೆಡ್ ಪಾರ್ಟ್ ಆಫ್ ದ ಗಿವನ್ ಫಿಗರ್ ಅಂತ ಕೇಳಾರ. ಇಲ್ಲಿ ನೋಡ್ರಿ, ಅವ್ರು ಒಂದಿಲ್ಲಿ ಡಯಾಗ್ರಾಮ್ ಕೊಟ್ಟಾರ. ಓಕೆನಾ? ಈ ಡಯಾಗ್ರಾಮ್ ಒಳಗಡೆ ಬಣ್ಣ ಹಚ್ಚಿರುವ ಭಾಗದ ಯಾವ ರೂಪದಲ್ಲಿ ಬರಿಬೇಕಂತ ಹೇಳಾರ ಅಂದ್ರೆ ಭಿನ್ನರಾಶಿ ರೂಪದಲ್ಲಿ ಬರಿಬೇಕು ಅಂತ ಹೇಳಾರ. ಟೋಟಲ್ ಎಷ್ಟು ಬಾಕ್ಸ್ ಇದಾವಂದ್ರೆ ಇಲ್ಲಿ 1 2 3 4 5 6 7 8 9 10 11 12 13 14 15 16. ಈ ಡಯಾಗ್ರಾಮ್ ಒಳಗಡೆ ಟೋಟಲ್ 16 ಬಾಕ್ಸ್ ಇದಾವ. ಅದನ್ನ ಏನ್ ಬರ್ಕೋಬೇಕಂದ್ರೆ ಮೇಲದಕ್ಕೆ ನಾವು ಅಂಶ ಅಂತ ಕರಿತೀವಿ, ಕೆಳಗಡೆ ಛೇದ ಅಂತ ಕರಿತೀವಿ. ಮೇಲೆದು ಅಂಶ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ನ್ಯೂಮರೇಟರ್, ಕೆಳಗಿಂದು ಡಿನಾಮಿನೇಟರ್ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಟೋಟಲ್ ಬಾಕ್ಸ್ ನ ಯಾವಾಗ್ಲೂ ಛೇದದಲ್ಲಿ ಬರ್ಕೋಬೇಕು. ಈ ಫಿಗರ್ ಅಲ್ಲಿ, ಈ ಚಿತ್ರದಲ್ಲಿ ಟೋಟಲ್ ಎಷ್ಟು ಬಾಕ್ಸ್ ಇದಾವ? 16 ಬಾಕ್ಸ್ ಇದಾವ. ಅದನ್ನ ಛೇದದಲ್ಲಿ ಬರ್ಕೋರಿ. ಅವ್ರೇನ್ ಕೇಳಾರ, ಬಣ್ಣ ಹಚ್ಚಿರುವ ಭಾಗ ಎಷ್ಟಂದ್ರೆ ಒಂದು, ಬಣ್ಣ ಹಚ್ಚಿರೋದು 1 2 1 2 3 4 5 6 7. ಈ 16 ಬಾಕ್ಸ್ ಗಳಲ್ಲಿ ಬಣ್ಣ ಹಚ್ಚಿರೋ ಬಾಕ್ಸ್ ಗಳೆಷ್ಟು? 7 ಬಾಕ್ಸ್. ಅಲ್ಲಿ ಏನ್ ಅದನ್ನ ಎದ್ರಲ್ಲಿ ಬರ್ಕೋಬೇಕಿಲ್ಲ, ಅಂಶದಲ್ಲಿ ಬರ್ಕೋಬೇಕು. ಇವಾಗ ಏನಾಯ್ತು ಆನ್ಸರ್? ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನ ನಾವು ಭಿನ್ನರಾಶಿ ರೂಪದಲ್ಲಿ ಅಂದ್ರೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆದ್ರೆ 7/16 ಬಂತಂದ್ರೆ 7/16. ಟೋಟಲ್ ಬಾಕ್ಸ್ ನ ಛೇದದಲ್ಲಿ ಬರ್ಕೋರಿ, ಬಣ್ಣ ಹಚ್ಚಿರೋದ್ನ ಅಂಶದಲ್ಲಿ ಬರ್ಕೋರಿ. ಅಂದ್ರೆ ಏನಾಗುತ್ತೆ ಇಲ್ಲಿ? ಆಪ್ಷನ್ ಎ ಇಸ್ ದ ಆನ್ಸರ್. 7/16 ಅಂದ್ರೆ 7/16. ಸೆಕೆಂಡ್ ಕ್ವಶನ್ ನೋಡ್ರಿ, ಕೊಟ್ಟಿರುವ ತ್ರಿಭುಜಗಳನ್ನು ವೀಕ್ಷಿಸಿ ಮತ್ತು ಖಾಲಿ ಜಾಗವನ್ನು ತುಂಬಲು ಸೂಕ್ತವಾದ ಸಂಖ್ಯೆ ನಮೂನೆಯ ತ್ರಿಭುಜವನ್ನು ಆಯ್ಕೆ ಮಾಡಿರಿ. ಅಬ್ಸರ್ವ್ ದ ಗಿವನ್ ಟ್ರಯಾಂಗಲ್ ಅಂಡ್ ಚೂಸ್ ಎ ಸೂಟೇಬಲ್ ನಂಬರ್ ಪ್ಯಾಟರ್ನ್ ಟ್ರಯಾಂಗಲ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ನೋಡ್ರಿ, ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಾರ ಅಂದ್ರೆ 4 ಟ್ರಯಾಂಗಲ್ಸ್ ಇರ್ಬೇಕು, ಅಂದ್ರೆ 4 ತ್ರಿಭುಜಗಳು ಇರ್ಬೇಕು. ಬಟ್ ಅವ್ರಲ್ಲಿ 3 ಅಷ್ಟೇ ಕೊಟ್ಟಾರ. ಕೆಳಗಡೆ ಆಪ್ಷನ್ಸ್ ಕೊಟ್ಟಾರ. ಇಲ್ಲಿ ಥರ್ಡ್ ಒಂದ್ ಯಾವ್ದು ಬರುತ್ತೆ ಅಂದ್ರೆ 3ನೇ ತ್ರಿಭುಜ ಯಾವ್ದು ಬರುತ್ತೆ ಅನ್ನೋದು ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಪ್ಯಾಟರ್ನ್ ಅಂದ್ರೆ ಏನು? ಆಲ್ಮೋಸ್ಟ್ ಅಲ್ಲಿ ಏನಿರುತ್ತೆ? ಸೇಮ್ ಇರುತ್ತೆ. ಒಂದಕ್ಕೊಂದು ಏನಿರುತ್ತಾ? ರಿಲೇಟೆಡ್ ಇರುತ್ತಾ. ಇಲ್ಲಿ ನೋಡ್ರಿ, ಇಲ್ಲಿ 8 ಕೊಟ್ಟಾರ. ಈ ಟ್ರಯಾಂಗಲ್ ಒಳಗಡೆ ಇಲ್ಲಿ 8 ಕೊಟ್ಟಾರ, ಇಲ್ಲಿ 9 ಕೊಟ್ಟಾರ, ಇಲ್ಲಿ 11 ಕೊಟ್ಟಾರ. ಅಂದ್ರೆ ಇಲ್ಲಿ ನಾವು ಒಂದು ತ್ರಿಭುಜ ಹಾಕೊಳಂಬ್ರಿ. ಇಲ್ಲಿ ಒಂದು ಈ ತರ ತ್ರಿಭುಜ ಹಾಕೊಂಡು ರಿಲೇಟೆಡ್ ಅಂದ್ರೆ ಪ್ಯಾಟರ್ನ್ ಅಂತ ಹೇಳಾರಲ್ಲ. ಪ್ಯಾಟರ್ನ್ ಅಂದ್ರೆ ಏನು? ಒಂದಕ್ಕೊಂದು ಯಾವಾಗ್ಲೂ ಏನಿರುತ್ತಾ? ಲಿಂಕ್ ಇರುತ್ತಾ. ಇಲ್ಲಿ 8 ಕೊಟ್ಟಾರ, ಇಲ್ಲಿ 9 ಕೊಟ್ಟಾರ, ಇಲ್ಲಿ ಏನ್ ಬರುತ್ತಾ? 10 ಬರುತ್ತಾ, ಇಲ್ಲಿ 11 ಕೊಟ್ಟಾರ. ನೆಕ್ಸ್ಟ್ ಅದೇ ತರ ಇಲ್ಲಿ 6, ಇಲ್ಲಿ 7, ಇಲ್ಲಿ 8 ಬರುತ್ತಾ, ಇಲ್ಲಿ ಏನೈತೆ? 9 ಐತೆ. ನೆಕ್ಸ್ಟ್ ನೋಡ್ರಿ, 4 5 6 7 10 11, ಇಲ್ಲಿ ಏನ್ ಬರುತ್ತಾ? 12 ಬರುತ್ತಾ, ಇಲ್ಲಿ 13 ಬರುತ್ತಾ. ಅಂದ್ರೆ ಪ್ಯಾಟರ್ನ್ ಅಂದ್ರೆ ಏನು? ಒಂದಕ್ಕೊಂದು ರಿಲೇಟೆಡ್ ಇರುತ್ತಾ. 8 9 ಇಲ್ಲಿ ಏನಾಗುತ್ತಾ? ನೆಕ್ಸ್ಟ್ 10 ಆಗುತ್ತಾ, 11 ಆಗುತ್ತಾ. ಅದೇ ತರ 4 5 6 7 10 11 12 13. ಅಂದ್ರೆ ಏನಾಗುತ್ತೆ ಇಲ್ಲಿ? ಆಪ್ಷನ್ 10 8 6 12. ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೊಟ್ಟಿರುವ ಈ ಚಿತ್ರ ನಕ್ಷೆಯಂತೆ ಜುಲೈ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆ. ಇನ್ ಎ ಗಿವನ್ ಪಿಕ್ಟೋಗ್ರಫಿ ದ ನಂಬರ್ ಆಫ್ ಕಾರ್ ಸೋಲ್ಡ್ ಇನ್ ದ ಮಂತ್ ಆಫ್ ಜುಲೈ ಅಂಡ್ ಅಕ್ಟೋಬರ್ ಈಸ್. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ? ಒಂದು ಬಾರ್ ಗ್ರಾಫ್ ಕೊಟ್ಟಾರ. ಈ ಬಾರ್ ಗ್ರಾಫ್ ಒಳಗಡೆ ಒಂದು ಕಾರಿಗೆ ಎಷ್ಟು ಕಾರ್ ಸಮ ಅಂತ ಹೇಳಾರ. ಈ ಒಂದು ಕಾರ್ ಡಯಾಗ್ರಾಮು 5 ಕಾರ್ನ ಇಂಡಿಕೇಟ್ ಮಾಡುತ್ತ ಅಂತ ಹೇಳಾರ. ಸೇಲ್ ಆಗಿರವು ಮಂತ್ಸ್ ಕೊಟ್ಟಾರ. ಜೂನ್ ಮಂತ್ ಅಲ್ಲಿ ಎಷ್ಟು ಸೇಲ್ ಆಗ್ಯಾವ, ಜುಲೈ ಅಲ್ಲಿ ಎಷ್ಟು ಸೇಲ್ ಆಗ್ಯಾವ, ಆಗಸ್ಟ್ ಅಲ್ಲಿ ಎಷ್ಟು ಸೇಲ್ ಆಗ್ಯಾವ, ಸೆಪ್ಟೆಂಬರ್ ಅಲ್ಲಿ ಎಷ್ಟು ಸೇಲ್ ಆಗ್ಯಾವ, ಅಕ್ಟೋಬರ್ ಅಲ್ಲಿ ಎಷ್ಟು ಸೇಲ್ ಆಗ್ಯಾವ ಅಂತ ಕೊಟ್ಟಾರ. ಮತ್ತೆ ಏನ್ ಹೇಳಾರ ಇಲ್ಲಿ? ಒಂದು ಕಾರು 5 ಕಾರ್ಸ್ ಗೆ ಈಕ್ವಲ್ ಅಂತ ಹೇಳಾರ. ಅಂದ್ರೆ ಜೂನ್ ಮಂತ್ ಅಲ್ಲಿ ಸೇಲ್ ಆಗಿರವು 10 20 25 ಕಾರ್ಸ್, ಜುಲೈ ಅಲ್ಲಿ 10 ಕಾರ್ಸ್, ಆಗಸ್ಟ್ ಅಲ್ಲಿ 20 ಕಾರ್ಸ್, ಸೆಪ್ಟೆಂಬರ್ ಅಲ್ಲಿ 30 ಕಾರ್ಸ್, ಅಕ್ಟೋಬರ್ ಆಗಿ ಎಷ್ಟು ಸೇಲ್ ಆಗ್ಯಾವ? 35 ಕಾರ್ಗಳು ಸೇಲ್ ಆಗ್ಯಾವ. ಒಂದು ಕಾರು 5 ಕಾರ್ನ ಇಂಡಿಕೇಟ್ ಮಾಡುತ್ತಾ. ಜೂನ್ ಅಲ್ಲಿ 25 ಕಾರು ಸೇಲ್ ಆಗ್ಯಾವ, ಜುಲೈ ಅಲ್ಲಿ 10 ಕಾರ್ ಸೇಲ್ ಆಗ್ಯಾವ, ಆಗಸ್ಟ್ ಅಲ್ಲಿ 20 ಕಾರ್ ಸೇಲ್ ಆಗ್ಯಾವ,
ಸೆಪ್ಟೆಂಬರ್ ಅಲ್ಲಿ 30 ಕಾರ್ ಸೇಲ್ ಆಗ್ಯಾವ, ಅಕ್ಟೋಬರ್ ಅಲ್ಲಿ 35 ಸೇಲ್ ಆಗ್ಯಾವ. ಬಟ್ ಅವ್ರ ಏನ್ ಕೇಳಾರ, ಜುಲೈ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಮಾರಾಟ ಆದ ಒಟ್ಟು ಕಾರ್ಗಳು ಅಂತ ಕೇಳಾರ. ಜುಲೈ ಅಲ್ಲಿ ನೋಡ್ರಿ 10 ಕಾರು ಪ್ಲಸ್ ಅಕ್ಟೋಬರ್ ಅಲ್ಲಿ 35 ಕಾರು, ಅಂದ್ರೆ ಇವೆರಡನ್ನು ಪ್ಲಸ್ ಮಾಡ್ಕೋಬೇಕು. ಎಷ್ಟಾಯ್ತು ಇಲ್ಲಿ 45. ಜುಲೈ ಮತ್ತು ಅಕ್ಟೋಬರ್ ಅಲ್ಲಿ ಸೇಲ್ ಆಗಿರೋ ಒಟ್ಟು ಕಾರ್ಗಳ ಸಂಖ್ಯೆ ಎಷ್ಟು? 45. ಆಪ್ಷನ್ ಡಿ. ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಚಿತ್ರದಲ್ಲಿ ಲಘು ಕೋನವು ಇನ್ ದ ಗಿವನ್ ಫಿಗರ್ ಅಕ್ಯೂಟ್ ಆಂಗಲ್ ಈಸ್ ಅಂತ ಕೇಳಾರ. ಫಸ್ಟ್ ನೋಡ್ರಿ, ಲಘು ಕೋನ ಅಂದ್ರೆ ಯಾವ ತರ ಇರುತ್ತಂತ ಗೊತ್ತಿರ್ಬೇಕು. ಯಾವ್ದು ಒಂದು ಕೋನ 90 ಡಿಗ್ರಿಕಿನ ಕಮ್ಮಿ ಇರುತ್ತಾ ಅದಕ್ಕೆ ನಾವು ಲಘು ಕೋನ ಅಂತೀವಿ. ಅದು ಯಾವ ತರ ಬರುತ್ತಂದ್ರೆ, ಲಘು ಕೋನ ಈ ತರ ಶೇಪ್ ಅಲ್ಲಿ ಬರುತ್ತ. ಈ ತರ ಆಗಿರ್ಬೋದು. ಈ ತರ ಲಂಬ ಕೋನ ಅಂದ್ರೆ ಇಷ್ಟಿರುತ್ತ. ಇದು ಯಾವ ಕೋನ? ಇದು ಲಘು ಕೋನ. ಈ ಕೊಟ್ಟಿರೋ ಡಯಾಗ್ರಾಮ್ ಒಳಗಡೆ ಲಘು ಕೋನ ಯಾವ್ದು ಅಂತ ಕೇಳಾರ. ಇಲ್ಲಿ ನೋಡ್ರಿ, ಇದು ಯಾವ ಕೋನ ಆಗುತ್ತೆ? ಇದು ಲಂಬ ಕೋನ ಆಗುತ್ತಾ? ಇದು ಯಾವ್ದಾಗುತ್ತಾ? ವಿಶಾಲ ಕೋನ ಆಗುತ್ತ. ಬಟ್ ಲಘು ಕೋನ ಇರೋದು ಇಲ್ಲಿ, ಅಂದ್ರೆ COB. ಈ ಕೊಟ್ಟಿರೋ ಚಿತ್ರದಲ್ಲಿ ಲಘು ಕೋನ ಯಾವ್ದಂದ್ರೆ COB. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, 8 ಮಾವಿನ ಹಣ್ಣಿಗೆ 56 ಇದ್ದರೆ ಒಂದು ಮಾವಿನ ಹಣ್ಣಿನ ಬೆಲೆ ಎಷ್ಟು? ಇಫ್ 8 ಮ್ಯಾಂಗೋಸ್ ಕಾಸ್ಟ್ 56, ದೆನ್ ಹೌ ಮಚ್ ಡಸ್ 1 ಮ್ಯಾಂಗೋ ಕಾಸ್ಟ್ ಅಂತ ಕೇಳಾರ. ಇಲ್ಲಿ ನೋಡ್ರಿ, ಜಾಸ್ತಿ ಹಣ್ಣಿನ ಬೆಲೆ ಕೊಟ್ಬಿಟ್ಟು ಒಂದು ಹಣ್ಣಿನ ಬೆಲೆ ಕಂಡಿಡೀರಿ ಅಂದಾಗ ನಾವೇನ್ ಮಾಡ್ಕೋಬೇಕು? ಇಲ್ಲಿ ಭಾಗಾಕಾರ ಮಾಡ್ಕೋಬೇಕು. 8 ಮಾವಿನ ಹಣ್ಣಿನ ಬೆಲೆ ಎಷ್ಟು ಅಂತ ಹೇಳ್ಯಾರ ಅವರು? 8 ಮಾವಿನ ಹಣ್ಣಿನ ಬೆಲೆ 56 ರೂಪಾಯಿ ಆದ್ರೆ ಒಂದು ಮಾವಿನ ಹಣ್ಣಿಂದ ನಾವೇನ್ ಮಾಡ್ಕೋಬೇಕು? ಇಲ್ಲಿ ಕಂಡಿಡಬೇಕು. ಓರೆ ಗುಣಾಕಾರ ಮಾಡ್ಕೋರಿ ನೀವಿಲ್ಲಿ, ಅಂದ್ರೆ ಏಕಮಾನ ಪದ್ಧತಿ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತಾ. 56 ಇಂಟು 1 ಡಿವೈಡೆಡ್ ಬೈ 8. ಇವಾಗ ಏನ್ ಮಾಡ್ಬೇಕು ನಾವು? 56 ಇಂಟು 1 ಅಂದ್ರೆ 56 ಬರುತ್ತಾ, ಡಿವೈಡೆಡ್ ಬೈ 8. ಇವಾಗ 8ರಿಂದ ಈ 56ನ ಭಾಗಾಕಾರ ಮಾಡ್ಬೇಕು. 8 1 8 7 56. ಅಂದ್ರೆ ಒಂದು ಮಾವಿನ ಹಣ್ಣಿನ ಬೆಲೆ ಎಷ್ಟು ರೂಪಾಯಿ ಬಂತು ನಮ್ಗಿಲ್ಲಿ? 7 ರೂಪಾಯಿ. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಸಿಂಪ್ಲಿಫಿಕೇಶನ್ ಕೊಟ್ಟಾರ, ಅಂದ್ರೆ ಸರಳೀಕರಣ ಕೊಟ್ಟಾರ. ಇಲ್ಲಿ ಕ್ವಶನ್ ಒಂದ್ ಸ್ವಲ್ಪ ರಾಂಗ್ ಐತೆ. ಇಲ್ಲಿ 4 ಬರ್ಬೇಕಾಗಿತ್ತು, ಅದು 4 ಬಂದಿಲ್ಲ. ನಾ ಇಲ್ಲಿ ಬರಿತೀನಿ ನೋಡ್ರಿ. ಬ್ರಾಕೆಟ್ 4 ಪ್ಲಸ್ 4 ಮೈನಸ್ ಬ್ರಾಕೆಟ್ 4 ಇಂಟು 4 ಡಿವೈಡೆಡ್ ಬೈ 4 ಆಗ್ಬೇಕಾಗಿತ್ತು. ಇದನ್ನ ಏನ್ ಮಾಡ್ಬೇಕು? ನಾವ್ ಇವಾಗ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಸಂಕ್ಷೇಪಿಸಿ ಬರಿಬೇಕು. ಈ ಸಂಕ್ಷೇಪಿಸಿ ಬರಿಬೇಕಾದ್ರೆ ಅಂದ್ರೆ ನಾವ್ ಇಲ್ಲಿ ಸರಳೀಕರಣ ಮಾಡ್ಬೇಕಾದ್ರೆ ಫಸ್ಟ್ ನಮ್ಗೆ ಡಿ ಮಾಸ್ ಗೊತ್ತಿರ್ಬೇಕು. ಡಿ ಮಾಸ್ ಅಂದ್ರೆ ಏನಂತಂದ್ರೆ, ಫಸ್ಟ್ ಡಿವಿಷನ್ ಮಾಡ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಎಡಿಷನ್ ಮಾಡ್ಕೊಂಡು ಆಮೇಲೆ ಸಬ್ಟ್ರಾಕ್ಷನ್ ಮಾಡ್ಕೋಬೇಕಂದ್ರೆ ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಸಂಕಲನ, ಆಮೇಲೆ ವ್ಯವಕಲನ. ಇದು ಡಿ ಮಾಸ್. ಬಟ್ ಇಲ್ಲಿ ಏನ್ ಕೊಟ್ಟಾರ? ಬ್ರಾಕೆಟ್ಸ್ ಕೊಟ್ಟಾರ. ಅದಕ್ಕೆ ಏನ್ ಮಾಡ್ಬೇಕು? ಫಸ್ಟ್ ಬ್ರಾಕೆಟ್ ಅಲ್ಲಿ ಇದ್ದದ್ನ ಸಾಲ್ವ್ ಮಾಡಮ್ರಿ. ಬ್ರಾಕೆಟ್ ಒಳಗಡೆ ಏನೇ ಬಂದ್ರು ಫಸ್ಟ್ ಬ್ರಾಕೆಟ್ ಒಳಗಡೆ ಇದ್ದದ್ನೇ ಸಾಲ್ವ್ ಮಾಡ್ಕೋಬೇಕು. 4 ಪ್ಲಸ್ 4 ಅಂದ್ರೆ ಎಷ್ಟಾಯ್ತು? 16. ಸಾರಿ 4 ಪ್ಲಸ್ 4 ಅಂದ್ರೆ 8 ಮೈನಸ್ 4 ಇಂಟು 4 ಐತೆ. 4 ಇಂಟು 4 ಅಂದ್ರೆ ಇನ್ನೊಂದ್ಸಲ ಬರೀತೀನಿ ನೋಡ್ರಿ ನಾನು. ಬ್ರಾಕೆಟ್ 4 ಪ್ಲಸ್ 4 ಮೈನಸ್ 4 ಇಂಟು 4 ಡಿವೈಡೆಡ್ ಬೈ 4. ಇಲ್ಲಿ ನೋಡ್ರಿ, ಡಿ ಮಾಸ್ಕಿನ ಮುಂಚಿತವಾಗಿ ಇಲ್ಲಿ ಬ್ರಾಕೆಟ್ಸ್ ಕೊಟ್ಟಾರ. ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಕೊಳಮ್ರಿ. 4 ಪ್ಲಸ್ 4 ಅಂದ್ರೆ 8 ಮೈನಸ್ 4 ಇಂಟು 4 ಅಂದ್ರೆ 4 4 16 ಡಿವೈಡೆಡ್ ಬೈ 4. ಇವಾಗ ಏನಾಯ್ತು? ಆವರಣಗಳು ಓದು ಅಂದ್ರೆ ಬ್ರಾಕೆಟ್ಸ್ ಓದು. ಇವಾಗ ಏನ್ ಮಾಡ್ಕೋರಿ? ಫಸ್ಟ್ ಭಾಗಾಕಾರ ಮಾಡ್ಕೋರಿ. 8 ಮೈನಸ್ 4 1 4 4 16. 8 ಮೈನಸ್ 4 ಅಂದ್ರೆ ಉತ್ತರ ಎಷ್ಟು ಬರುತ್ತಾ? 4 ಬರುತ್ತಾ. ಅಂದ್ರೆ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ 2 ಆಯತಗಳ ನಡುವಿನ ವಿಸ್ತೀರ್ಣ ಅಂತ ಕೇಳಾರ. ಇನ್ನೇ ಗಿವನ್ ಫಿಗರ್ ಏರಿಯಾ ಬಿಟ್ವೀನ್ 2 ರೆಕ್ಟಾಂಗಲ್ಸ್. ಇಲ್ಲಿ ನೋಡ್ರಿ, ಇವರು ಆಟಗಳು ಅಂತ ಕೊಟ್ಟಾರ. ಅದ್ ಏನಾಗ್ಬೇಕಾಗಿತ್ತು? ಆಯತ ಅಂತ ಆಗ್ಬೇಕಾಗಿತ್ತು. ಇಲ್ಲಿ ನೋಡ್ರಿ, 2 ಆಯತಗಳಿದೆ. ಇದು ದೊಡ್ಡ ಆಯತ, ಒಳಗಡೆ ಏನೈತೆ? ಚಿಕ್ಕ ಆಯತ ಐತೆ. ಈ 2ರ ನಡುವಿನ ವಿಸ್ತೀರ್ಣ ಅಂತ ಕೇಳಿದ್ರೆ ಇಲ್ಲಿ ಮಿಡ್ಲ್ ಬರುತ್ತಲ್ಲ, ಇದ್ರದ್ದು ವಿಸ್ತೀರ್ಣ ನಾವೇನ್ ಮಾಡ್ಕೋಬೇಕು? ಕಂಡಿಡ್ಕೋಬೇಕು. ಫಸ್ಟ್ ನೋಡ್ರಿ,
ಆಯತದ ವಿಸ್ತೀರ್ಣ ಸೂತ್ರ ಏನೈತಂದ್ರೆ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ. ಫಸ್ಟ್ ದೊಡ್ಡ ಆಯತದ ನಮ್ಗೆ ಇವಾಗ ನಡುವಿನ ವಿಸ್ತೀರ್ಣ ಕಂಡಿಡ್ಕೋಬೇಕಾದ್ರೆ ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ನಾವು ದೊಡ್ಡ ಆಯತದ ವಿಸ್ತೀರ್ಣ ಮೈನಸ್ ಚಿಕ್ಕ ಆಯತದ ವಿಸ್ತೀರ್ಣನ ದೊಡ್ಡ ಆಯತದಲ್ಲಿ ಚಿಕ್ಕ ಆಯತದ ವಿಸ್ತೀರ್ಣ ಕಳ್ಕೋಬೇಕು. ಫಸ್ಟ್ ನೋಡ್ರಿ ದೊಡ್ಡ ಆಯತದ ವಿಸ್ತೀರ್ಣ ಕಂಡಿಡ್ಕೊಳಂಬ್ರಿ. ಇದ್ರ ಉದ್ದ ಬಂದ್ಬಿಟ್ಟು 6 ಸೆಂಟಿಮೀಟರ್, ಅಗಲ 5 ಸೆಂಟಿಮೀಟರ್ ಇರುತ್ತ. ಉದ್ದ 6 ಸೆಂಟಿಮೀಟರ್ ಇಂಟು ಅಗಲ 5 ಸೆಂಟಿಮೀಟರ್. ಇವಾಗ ಎಷ್ಟಾಯ್ತು? 6 5 30 ಸೆಂಟಿಮೀಟರ್. ಯಾವಾಗ್ಲೂ ವಿಸ್ತೀರ್ಣ ಅಂತ ಕೇಳಿದಾಗ ಇಲ್ಲಿ ನಾವು ಮೂಲಮಾನ ಅಂದ್ರೆ ಯೂನಿಟ್ ಏನ್ ಬರಿಬೇಕು? ಸೆಂಟಿಮೀಟರ್ ಸ್ಕ್ವೇರ್ ಅಂತಾದ್ರೂ ಬರ್ಕೋಬೇಕು, ಇಲ್ಲ 30 ಸ್ಕ್ವೇರ್ ಸೆಂಟಿಮೀಟರ್ ಅಂತಾದ್ರೂ ಬರಿಬಹುದು. ನೆಕ್ಸ್ಟ್ ನೋಡ್ರಿ, ಇವಾಗ ದೊಡ್ಡ ಆಯತದ ವಿಸ್ತೀರ್ಣ ಕಂಡಿಡ್ಕೊಂಡಿರಿ. ನೆಕ್ಸ್ಟ್ ಚಿಕ್ಕ ಆಯತದ ವಿಸ್ತೀರ್ಣನ ನಾವು ಕಂಡಿಡ್ಕೋಬೇಕು. ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಇಸ್ ಈಕ್ವಲ್ ಟು, ಈ ಚಿಕ್ಕ ಆಯತದ ಉದ್ದ ಬಂದ್ಬಿಟ್ಟು 4 ಸೆಂಟಿಮೀಟರ್ ಐತೆ, ಅಗಲ 3 ಸೆಂಟಿಮೀಟರ್ ಐತೆ. 4 3 12 ಸೆಂಟಿಮೀಟರ್ ಸ್ಕ್ವೇರ್ ಅಂತಾದ್ರೂ ಬರ್ಕೋರಿ, ಅಥವಾ 12 ಸ್ಕ್ವೇರ್ ಸೆಂಟಿಮೀಟರ್ ಅಂತಾದ್ರೂ ಬರ್ಕೋರಿ. ನಾನು ಆಲ್ರೆಡಿ ಹೇಳ್ದೆ, ಅವ್ರ ಏನ್ ಕೇಳಾರ, ಎರಡು ಆಯತದ ನಡುವಿನ ವಿಸ್ತೀರ್ಣ ಕೇಳಾರ. ಅಂದ್ರೆ ಈ ಎರಡರ ನಡುವಿನ ವಿಸ್ತೀರ್ಣ ಕಂಡಿಡ್ಕೋಬೇಕಾದ್ರೆ ದೊಡ್ಡ ಆಯತದ ವಿಸ್ತೀರ್ಣ ಜೋಡಿ ನಾವು ಚಿಕ್ಕ ಆಯತದ ವಿಸ್ತೀರ್ಣನ ಕಳ್ಕೋಬೇಕು. ಅಂದ್ರೆ 30 ಸ್ಕ್ವೇರ್ ಸೆಂಟಿಮೀಟರ್ ಅಲ್ಲಿ 12 ಸ್ಕ್ವೇರ್ ಸೆಂಟಿಮೀಟರ್ ನ ಏನ್ ಮಾಡ್ಬೇಕು ನಾವಿಲ್ಲಿ ಕಳ್ಕೋಬೇಕಂದ್ರೆ 30ರಲ್ಲಿ 12 ಸ್ಕ್ವೇರ್ ಸೆಂಟಿಮೀಟರ್ ಕಳೆದ್ರೆ ಎಷ್ಟು ಬರುತ್ತೆ ನಮ್ಗಿಲ್ಲಿ? 18 ಸ್ಕ್ವೇರ್ ಸೆಂಟಿಮೀಟರ್. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಜೀನಿಯಸ್ ಅವಾರ್ಡ್ ಎಕ್ಸಾಮ್ಗೆ ಯಾರ್ಯಾರು ಬರ್ತೀರಿ ಅವ್ರು ಬರೋರ್ಗೆ ನಾವ್ ಏನೇನ್ ಫ್ರೀ ಕೊಡ್ತೀವಿ ಅಂತಂದ್ರೆ, ಅಂದ್ರೆ ಸೌಲಭ್ಯಗಳು ಏನೇನಂದ್ರೆ ಪೆನ್ ಮತ್ತೆ ವಾಟರ್ ಬಾಟಲ್ ಕೊಡ್ತೀವಿ, ಪ್ರಶ್ನಾ ಪತ್ರಿಕೆ ಹಾಗೂ OMR ಶೀಟ್, ಮತ್ತೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತಾ, ಮತ್ತೆ ಮಧ್ಯಾಹ್ನ ಏನಿರುತ್ತಾ ಇಲ್ಲಿ ನಮ್ಮಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತಾ. ಬಂದು ಎಕ್ಸಾಮ್ ಬರ್ಸ್ಕೊಂಡು ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ಒಂದು ಆಯತದ ಸುತ್ತಳತೆ 84 ಮೀಟರ್ ಇದೆ, ಅದರ ಉದ್ದ 24 ಮೀಟರ್ ಆದರೆ ಅದರ ಅಗಲ ಎಷ್ಟು ಅಂತ ಕೇಳಾರ. ದ ಪೆರಿಮೀಟರ್ of a rectangular is 84 meter if its length is 24 meter then its breadth is ಅಂತ ಕೇಳಾರ. ಇಲ್ಲಿ ನೋಡ್ರಿ, ಆಯತದ ಇಲ್ಲಿ ಏನ್ ಮಾಡ್ಯಾರ ಈ ಕ್ವಶನ್ ಅಲ್ಲಿ, ಆಯತದ ಸುತ್ತಳತೆ ಕೊಟ್ಟಾರ ಮತ್ತೆ ಆಯತದ ಉದ್ದ ಕೊಟ್ಟಾರ. ಬಟ್ ಏನ್ ಕಂಡಿಡಿಬೇಕಂತ ಹೇಳಾರ ಇವರು? ಆಯತದ ಅಗಲ. ಅಗಲ ಕಂಡಿಡ್ಕೋಬೇಕಾದ್ರೆ ಸೂತ್ರ ಏನಂತಂದ್ರೆ ಅಗಲ ಇಸ್ ಈಕ್ವಲ್ ಟು ಸುತ್ತಳತೆ ಡಿವೈಡೆಡ್ ಬೈ 2 ಮೈನಸ್ ಉದ್ದ ಅಂತ ಐತೆ. ನೋಡ್ರಿ, ಸುತ್ತಳತೆ ಎಷ್ಟು ಕೊಟ್ಟಾರ ಅವರು? 84 ಮೀಟರ್ ಡಿವೈಡೆಡ್ ಬೈ 2, ಅಗಲ ಎಷ್ಟೈತೆ? 24 ಮೀಟರ್. ಇವಾಗ 2ರಿಂದ 84ನ ಕ್ಯಾನ್ಸಲ್ ಮಾಡ್ರಿ. 2 1 2 4 8 2 2 4 ಎಷ್ಟು ಬಂತು ಇವಾಗ ಅಗಲ? 42 ಮೈನಸ್ 24 ಮಾಡ್ರಿ, ಅಗಲ ಎಷ್ಟು ಸಿಗುತ್ತಂದ್ರೆ ನಮ್ಗಿಲ್ಲಿ 42ರಲ್ಲಿ 24ನ ಮೈನಸ್ ಮಾಡ್ಕೋಬೇಕು ನಾವಿಲ್ಲಿ. 12ರಲ್ಲಿ 4 ಹೋದ್ರೆ 8, 4ರಲ್ಲಿ 3 ಹೋದ್ರೆ 1, 18 ಮೀಟರ್. ಆಪ್ಷನ್ ಡಿ. ಅಗಲ ಸೂತ್ರ ಬಂದು ಸುತ್ತಳತೆ ಡಿವೈಡೆಡ್ ಬೈ 2 ಮೈನಸ್ ಉದ್ದ. ಆನ್ಸರ್ ಅಗಲ 18 ಮೀಟರ್ ಬಂತು. ನೆಕ್ಸ್ಟ್ ಕ್ವಶನ್ ನೋಡ್ರಿ, 4897, 4793, 4398, 4976 ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂದ್ರೆ ಜೋಡಿಸಿರಿ ಅಂತ ಕೇಳಾರ. ಏನ್ ಮಾಡ್ಬೇಕು ನಾವಿಲ್ಲಿ? ಕೊಟ್ಟಿರೋ ನಂಬರ್ಸ್ ನ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನಂದ್ರೆ ಯಾವ ನಂಬರ್ಸ್ ನಾವು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರ್ಕೊಂತ ಹೋಗ್ತೀವಿ. ಎಕ್ಸಾಂಪಲ್ ಸ್ಟೆಪ್ಸ್ ತಗೋಬಹುದು. ನಾವು ಸ್ಟೆಪ್ಸ್ ಹತ್ಬೇಕಾದ್ರೆ 1ನೇ ಸ್ಟೆಪ್, 2, 3, 4, 5. ಏರಿಕೆ ಕ್ರಮ ಅಂದ್ರೆ ಒಂದೇ, ಹತ್ತೋದು ಅಂದ್ರೆ ಒಂದೇ ಆಗತ್ತಾ ಇಲ್ಲ ಇಲ್ಲಿ. ಆತರ ಫಸ್ಟ್ 1ನೇ ಸ್ಟೆಪ್ ಹತ್ತಿದ್ಮೇಲೆ 2ನೇ ಸ್ಟೆಪ್, ಆಮೇಲೆ 3, ಆಮೇಲೆ 4, ಆಮೇಲೆ 5. ಅದೇ ತರ ಏರಿಕೆ ಕ್ರಮ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ, 1 ಅದಕ್ಕಿಂತ ಸ್ವಲ್ಪ ದೊಡ್ಡದು 2 ಬರ್ಕೋಬೇಕು, ಆಮೇಲೆ 3, ಆಮೇಲೆ 4, ಆಮೇಲೆ 5. ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರೆಯೋದಕ್ಕೆ ಏನಂತೀವಿ ನಾವು? ಏರಿಕೆ ಕ್ರಮ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂತೀವಿ. ನೋಡ್ರಿ, ಅವ್ರ ಏನ್ ಕೊಟ್ಟಾರ? 4897
4793, 4398, 4996 ಐತೆ. ಇದರಲ್ಲಿ ಫಸ್ಟ್ ಈ 4 ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ 4398, ಅದಕ್ಕಿಂತ ಸ್ವಲ್ಪ ದೊಡ್ಡದು ಬಂದ್ಬಿಟ್ಟು 4793, ಅದಕ್ಕಿಂತ ಸ್ವಲ್ಪ ದೊಡ್ಡದು 4897, ಲಾಸ್ಟಿಗೆ 4976. ಅಂದ್ರೆ ಆಪ್ಷನ್ ಏನಾಗತ್ತ ಇಲ್ಲಿ? ಆಪ್ಷನ್ ಬಿ. ಯಾವ ಸಂಖ್ಯೆನ ನಾವು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗಳಿಗೆ ಬರಿತೀವಿ ಅದಕ್ಕೆ ನಾವು ಏರಿಕೆ ಕ್ರಮ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್. ಒಬ್ಬ ಕೆಲಸಗಾರನು 2 ವಾರಗಳಲ್ಲಿ 3010 ಸಂಪಾದಿಸುತ್ತಾನೆ. ಹಾಗಾದರೆ ಅವನು ಒಂದು ದಿನದ ಸಂಪಾದನೆ. ಎ ವರ್ಕರ್ ಅರ್ನ್ಸ್ 3010 ಇನ್ ಎ 2 weeks, ದೆನ್ ಈಸ್ ಡೈಲಿ ಇನ್ಕಮ್ ಈಸ್ ಅಂತ ಕೇಳಾರ. ಇಲ್ಲಿ ನೋಡ್ರಿ ಅವ್ರ ಏನ್ ಕೊಟ್ಟಾರ ಕ್ವಶನ್ ಒಳಗಡೆ 2 ವಾರದ್ದು ಸಂಬಳ ಕೊಟ್ಟಾರ. ನಾವೇನ್ ಕಂಡಿಡಿಬೇಕು ಇಲ್ಲಿ? ಒಂದು ದಿವಸದ ಕಂಡಿಡ್ಕೋಬೇಕು. 2 ವಾರ ಅಂದ್ರೆ ಎಷ್ಟು ದಿವಸ ಇರುತ್ತಾ? 1 ವಾರ ಅಂದ್ರೆ 7 ದಿನ, 2 ವಾರ ಅಂದ್ರೆ ಇಂಟು 2 ಮಾಡ್ಕೋಬೇಕು. ಎಷ್ಟಾಯ್ತು ನಮ್ಗಿಲ್ಲಿ? 14 ದಿನಗಳು ಸಿಕ್ಕವು. 14 ದಿನಗಳ ಸಂಬಳ ಎಷ್ಟಾತಂದು 3010 ರೂಪಾಯಿ ಆದ್ರೆ ನಾವೇನ್ ಮಾಡ್ಬೇಕು ಇವಾಗ? 3010 ಡಿವೈಡೆಡ್ ಬೈ 14 ಮಾಡ್ಕೋಬೇಕು. ಅಂದ್ರೆ ಈ 14ರಿಂದ 3010ನ ಭಾಗಾಕಾರ ಮಾಡ್ಕೋಬೇಕು. 14 ಡಿವೈಡೆಡ್ ಬೈ 3010 ಭಾಗಾಕಾರ ಮಾಡಮ್ರಿ ಎಷ್ಟು ಬರುತ್ತ? 14 ಮಗೆ 30 ಇಲ್ಲ, 14 ಎರಡ್ಲೆ 28, 30ರಲ್ಲಿ 28 ಹೋದ್ರೆ 2 ಉಳಿತು, 1 ಇಳಿಸ್ಕೋರಿ. 14 ಒಂದ್ಲೆ 14, 21ರಲ್ಲಿ 14 ಹೋದ್ರೆ 7 ಉಳಿತು, 2ರಲ್ಲಿ 2 ಹೋದ್ರೆ 0. ನೆಕ್ಸ್ಟ್ 7 ಇಳಿಸ್ಕೋರಿ. 14 5ಲೆ 70. ಅಂದ್ರೆ ಆ ವ್ಯಕ್ತಿಯ ಒಂದು ದಿನದ ಸಂಬಳ ಎಷ್ಟು ಬಂತು ನಮ್ಗಿಲ್ಲಿ? 3010 ಡಿವೈಡೆಡ್ ಬೈ 14 ಮಾಡಿದ್ರೆ ಒಂದು ದಿನದ ಸಂಬಳ ಬಂದ್ಬಿಟ್ಟು 215 ರೂಪಾಯಿ. ಅಂದ್ರೆ ಆಪ್ಷನ್ ಬಿ. ಇವತ್ತಿಗೆ ಸಾಕು. ಇನ್ನು ನೆಕ್ಸ್ಟ್ ಕೆಲವೊಂದು ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡಂತೆ. ಥ್ಯಾಂಕ್ ಯು.